ಟೈಮ್ ಆಗಲಿ 9 ಗಂಟೆ ಆಯಿತು. 8 ಗಂಟೆಗೆ ಎದ್ದೀನಿ ನಾನು. ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗೋವರೆಗೂ 1 ತಾಸು ಆಗೇ ಬಿಡುತ್ತೆ. ಈಗ 9 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡೋಣ. ಮಧ್ಯಾಹ್ನ 1 ಗಂಟೆ ಆಗಿತ್ತು. ಈಗ ಬ್ರೇಕ್ಫಾಸ್ಟ್ ಇವತ್ತು ಲೇಟ್ ಆಯ್ತು. 11:30 ಬ್ರೇಕ್ಫಾಸ್ಟ್ ಮಾಡೀನಿ. ಇವಾಗಿನ್ನೂ ಹಸಿವಿಲ್ಲ. ಆಫ್ಟರ್ನೂನ್ ಊಟನೂ ಲೇಟ್ ಆಗುತ್ತೆ. ಮೇ ಬಿ 3 o'clock ಆಗ್ಬೋದು. ಇನ್ನೊಂದು 2 hour ಕೆಲಸ ಐತಿ. ಈಗ 2 hour ಕೆಲಸ ಮಾಡಿ ಊಟ ಮಾಡಿ ಮತ್ತು ವಾಪಸ್ ಕೆಲ್ಸಕ್ಕೆ ಕೊಡ್ಬೇಕು. ಇವಾಗ ನೋಡಿ ಅಲ್ಲಿ ಆಲ್ಮೋಸ್ಟ್ 6 o'clock ಆಗಿದೆ. ನಾನು ಇವಾಗ ಆಲ್ಮೋಸ್ಟ್ 12 o'clock 1 o'clock ಕುಂತೀನಿ. ಕಂಟಿನ್ಯೂಸ್ ಆಗಿ ಇನ್ನೂವರೆಗೂ ಕುಂತೀನಿ. ಇನ್ ಬಿಟ್ವೀನ್ ಒಂದು 10 ನಿಮಿಷ ಬ್ರೇಕ್ ತೊಗೊಂಡಿದ್ದೆ. ಬಟ್ ಬಾಕಿ ಇವತ್ತು ಕೆಲಸ ಜಾಸ್ತಿ ಇರ್ತಾ. ನಾಷ್ಟಾನು 11 ಗಂಟೆಗೆ ಮಾಡಿದ್ದೆ. ಆವಾಗ 12 ಗಂಟೆಗೆ ಕುಂತಿದ್ದೆ ಕೆಲಸಕ್ಕೆ. ಈಗ 6 ಗಂಟೆ ಆಗ ಮಧ್ಯಾಹ್ನ ಊಟಕ್ಕೂ ಎದ್ದಿದ್ದು ಇವತ್ತು. ಇವಾಗ ಕೆಲಸ ಮುಗ್ದಿಲ್ಲ. ಸ್ವಲ್ಪ ಕೆಲಸ ಕಂಪ್ಲೀಟ್ ಆಗೈತಿ. ಇನ್ನೊಂದು ಸ್ವಲ್ಪ ಐತಿ. ಬಟ್ ಸ್ಟಿಲ್ ಅದೊಂದು ಕೆಲಸ ಕಂಪ್ಲೀಟ್ ಮಾಡಿ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಅದು ಕಂಪ್ಲೀಟ್ ಮಾಡ್ಕೋತ ಆಲ್ರೆಡಿ 6 o'clock ಆಯ್ತು. ಈಗ ಊಟ ಮಾಡೋನು. ಇವಾಗ ಎಷ್ಟು 7 o'clock. ಇವಾಗ ಜಸ್ಟ್ 6 ಗಂಟೆಗೆ ಎದ್ದು ಊಟ ಮಾಡಿದೆ. ಮಧ್ಯಾಹ್ನದ ಊಟ ಸಂಜೆ ಮಾಡೀನಿ ಇವತ್ತು. ಇವಾಗ 7 o'clock ಆಗೈತಿ. ಮತ್ತೊಂದು ಅಟ್ಲೀಸ್ಟ್ 1 ತಾಸು ಕೆಲಸ ಐತಿ. ಮತ್ತೊಂದು 1 ತಾಸು ಕೆಲಸ ಮಾಡಿ ಸ್ವಲ್ಪ ಫ್ರೆಶ್ ಮಾಡ್ತೀನಿ. ಇವತ್ತು ಕಂಟಿನ್ಯೂಸ್ ಭಾಳ ಕುಂತೀನಿ. ಇವತ್ತು ಮಾರ್ನಿಂಗ್ 9:30 ಇವಾಗ ನೈಟ್ 8 ಗಂಟೆ ಮಟ್ಟ ಜಾಸ್ತಿ ಆಯ್ತು. ಇವಾಗ 8 ಗಂಟೆ 8:15. ನಾವು ಸ್ಟಾರ್ಟ್ ಮಾಡಿದ್ವಿ 7 ಗಂಟೆ. ಆಲ್ಮೋಸ್ಟ್ 1 hour ಕೆಲಸ. ಒಂದು ಕೆಲಸ ಮುಗಿಸಿದೆ. ಕುಂತ್ರ ಇರೋ ಬರೋ ಎಲ್ಲ ಕೆಲಸನ ಮಾಡ್ಕೋತ ಕುಂತ್ರ ಟೈಮು ಸಾಕಾಗಲ್ಲ ಎವ್ರಿ ಡೇ. ಸೊ ಈವನ್ ಇಫ್ ಕೆಲಸ ಮುಗ್ದಿರಲಿ ಇಲ್ಲ, ಒಂದು ಟೈಮಿಗೆ ಲಾಗೌಟ್ ಮಾಡಬೇಕು. ಯಾಕಪ್ಪ ಅಂದ್ರೆ ಕೆಲಸ ಇಷ್ಟಿರುತ್ತದೆ. ಕೆಲಸ ಖಾಲಿನ ಆಗೋದಿಲ್ಲಲ್ಲ. ಅದು ಕೆಲಸ ಕಂಪ್ಲೀಟ್ ಮಾಡೋಕ್ಕೆ ಕುಂತ್ವಪ್ಪ ಅಂದ್ರೆ ದಿನ ರಾತ್ರಿ ಎಲ್ಲ ಮರ್ತು ಕೆಲಸನ ಮಾಡಬೇಕಾಗತ್ತೆ ಆಮೇಲೆ. ಓಕೆ, ಇವತ್ತಿಗೆ ಇಷ್ಟು ಕೆಲಸ ಆಯ್ತು. ಇವತ್ತು ಇನ್ನೊಂದು 4 ಪಾರ್ಸಲ್ ಬಂದಾವ. ಅವು ಪಾರ್ಸಲ್ ಓಪನ್ ಮಾಡೋಣ, ಸ್ವಲ್ಪ ರೆಸ್ಟ್ ಮಾಡೋಣ, ಮತ್ತು ನಾಳೆ ಕೆಲಸ ಮಾಡೋಕ್ಕೆ ರೆಡಿ ಆಗೋಣ. ಇವತ್ತು ಮಾರ್ನಿಂಗಿಂತ ಎಷ್ಟು 1 2 3 4 5 ಪಾರ್ಸಲ್ ಬಂದಾವೆ. ಇವಾಗ ಓಪನ್ ಮಾಡೋಣ. ಇವು ಆರ್ಡ್ರ್ ಮಾಡಿ ನೋಡಿರಿ. ಕಾಂಬೋ ನ್ಯಾಪ್ಕಿನ್ಸ್ 4 ಅದಾವ. ಆಮೇಲೆ ಇದು ಧೂಪ ಪೂಜೆ ಮಾಡೋಕ್ಕೆ 300 ಪೀಸಸ್ ಅದಾವ. ಇದು ಕರ್ಟನ್ನ ಹಾಲೊಳಗೆ ಇದು ಕರ್ಪೂರ 2 ಬಾಕ್ಸ್ ತೊಗೊಂಡಿನಿ. ಇದು ಆರತಿ ಮಾಡೋಕ್ಕೆ ಕರ್ಪೂರ ಹಚ್ಚಿ ಚಲೋ ಐತಿ. ಭಾಳ ಸಣ್ಣದೈತಿದ್ದ. ಓಪನ್ ಮಾಡಿಲ್ಲ. ಅದನ್ನ ರಿಟರ್ನ್ ಮಾಡೋಣ ಅಂಥೇಳಿ. ಇವಾಗ ಟೈಮ್ 11:30 ಆಯ್ತು ಆಲ್ರೆಡಿ. 11 ಗಂಟೆವರೆಗೂ ನಮ್ಮ ಮಲಗಬೇಕಿತ್ತು. ಬಟ್ ಮನೆ ಕ್ಲೀನಿಂಗ್ ಅದು ಇದು ಒಂದು ಸ್ವಲ್ಪ ಕೆಲಸ ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ. ಅದಾದಮೇಲೆ ಈವ್ನಿಂಗ್
5-6 ಗಂಟೆಗೆ ಊಟ ಮಾಡಿದ್ದೆ. ನೈಟ್ ಊಟ ಮಾಡೋಕ್ಕೂ ಹಸಿರಲಿಲ್ಲ. ಹಂಗೆ ಸ್ವಲ್ಪ ಗೆಣಸ ಉಕ್ಕಡಿದ್ದ ಬಾಯ್ಲ್ ಮಾಡಿದ ಗೆಣಸ ಮತ್ತು ಏನಪ್ಪ ಕಲ್ಲಂಗಡಿ ಹಣ್ಣು ಅಷ್ಟು ತಿಂದಿನಿ. ಊಟ ಏನಿಲ್ಲ ಇವತ್ತಿಗೆ ಇಷ್ಟ. ರಾತ್ರಿ ಆಗೈತಿ, ಮಲ್ಕೋಣ. ಮತ್ತು ನಾಳೆ ಭೇಟಿ ಆಗೋಣ್ರಿ.